ಏನು ಒಳಗಡೆ ಕೂತ್ಕೊಂಡ್ರೆ ಈಚೆಗೆ ಬರಲ್ಲ, ಏನೋ ಒಂದು ದೌಲತ್ತಾಗ ಆಟ ಆಡ್ತಾರೆ ಶಾಸಕರುಗಳು. ಮತ್ತೆ ಈ ಕೆಲಸನ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಈಗ ಶಾಸಕರು ಎತ್ತಿಡ್ತಾರಲ್ಲ, ಈಗ 1000 ಕೋಟಿ ತಗೊಂಡಿದೀನಿ, 1000 ಕೋಟಿ ಎಲ್ಲ ಹಾಕಿದ್ದಾರೆ. ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ನಾನು ಹೆಣ್ಮಕ್ಳಿಗೆ 2000 ಹಾಕಿದೀನಿ, ಎಲೆಕ್ಟ್ರಿಕ್ ಇದ್ ಮಾಡಿದೀನಿ, ಏನ್ ಬೇಕು ಹೆಣ್ಮಕ್ಳು ಕೇಳ್ಕೊಂಡಿಲ್ಲ ಕೊಡಿ ಅಂತ. 4 ದಿವಸ ಕೂಲಿ ಮಾಡಿದ್ರೆ 4000 ರೂಪಾಯಿ ಇರ್ತಾರೆ, 1000 ರೂಪಾಯಿ ಕೂಲಿ ಈಗ ಊಟ ಹಾಕಿ ನಾಶಕ ಮಾಡ್ತಿದ್ದಾರೆ. ಅಂತಂದ್ರೆ ಇವ್ರು ಹೆಣ್ಮಕ್ಳಿಗೆ ಬೇಕು, ಬಸ್ಸಲ್ಲೆಲ್ಲ ಕಸ್ತಿ ಕಾಯ್ಕೊಂಡು ಕೆರೆ ಬಿಡ್ತಾರೆ ಇವ್ರ ಮಕ್ಕಳು. ಎಲ್ಲಾ JCB ಇವ್ರೇ, ಕಾಂಟ್ರಾಕ್ಟ್ ಕೆಲಸನೂ ಇವ್ರೇ, ಬೇರೆಯವರಿಗೆ ಕೊಂದು ಇಟ್ಕೊಡ್ತಿಲ್ಲ ಅಂತ ಇವ್ರು ಇವರೇ ಮಾಡ್ಕೊಂಡು ಹೋಗಕ್ಕೆ ಬೇಕಾಯ್ತು. ವೀಕ್ಷಕರೇ ನಮಸ್ಕಾರ. ವಿಪರ್ಯಾಸ ಅಂತ ಹೇಳ ಅಥವಾ ಇವರ ದುರಾದೃಷ್ಟ ಅಂತ ಹೇಳ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಗ್ರಾಮಸ್ಥರುಗಳು ಅಂತಾನೆ ಹೇಳ್ತೀನಿ, ಈ ಒಂದು ಗ್ರಾಮದಲ್ಲಿರುವಂತಹ ಗ್ರಾಮಸ್ಥರುಗಳು ಏನು ಕರ್ಮ ಮಾಡಿದಾರೋ ಈ ಒಂದು ಕ್ಷೇತ್ರದಲ್ಲಿ ಇವತ್ತಿನ ಶಾಸಕರಿಗೆ ಮತ ನೀಡಿ ಏನು ಇವರು ಕರ್ಮ ಮಾಡಿದಾರೋ ನನಗಂತೂ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇಂತಹ ಮಾತುಗಳನ್ನ ನಾನು ಸದಾ ಆಡ್ತಾ ಇರ್ತೀನಿ. ಯಾವ ವಿಚಾರದಲ್ಲಿ ತಾಲೂಕಿನಲ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ, ವಿಳಂಬ ಆಗ್ತಾ ಇದೆ, ಎಲ್ಲಿ ಲೋಪದೋಷಗಳಿದೆ, ಎಲ್ಲಿ ಸಮಸ್ಯೆಗಳು ಆಗ್ತಾ ಇದ್ದಾವೆ, ಅಂತಹ ವಿಚಾರದಲ್ಲಿ ಇಂಥ ಮಾತುಗಳು ನಾನು ಆಡ್ತಾ ಇರ್ತೀನಿ. ಇದನ್ನ ಸ್ಥಳೀಯ ಶಾಸಕರು ಅವರ ಬೆಂಬಲಿಗರು ನನ್ನನ್ನ ಬಿಂಬಿಸೋ ರೀತಿ ಅದು ಗೊತ್ತಾ, ಶಾಸಕರ ವಿರೋಧಿ. ಏನು ವಿರೋಧಿ, ಏನು ವಿರೋಧ ಏನು ಮಾಡ್ತಾ ಇದೀವಿ ನಾವು? ಇರೋ ವಿಚಾರವನ್ನ ವಾಸ್ತವ ಸತ್ಯವನ್ನ ನಾವು ಎತ್ತಿಡಿತಾ ಇದೀವಿ. ಅದು ವಿರೋಧ ಮಾಡ್ದಂಗ ತಿರ್ಚಿದೀವ ಏನಾದ್ರು? ಇಲ್ವಲ್ಲ. ವಾಸ್ತವ ಸತ್ಯವನ್ನ ಮಾತಾಡ್ತಾ ಇದೀವಿ, ಬಡವರ ಪರವಾಗಿ ನಿಂತಿದ್ದೀವಿ, ಸತ್ಯದ ಪರವಾಗಿ ನಿಂತಿದ್ದೀವಿ, ಸತ್ಯನ ಎತ್ತಿಡಿತಾ ಇದ್ದೀವಿ. ನಿಮ್ಮ ಕಣ್ಣು ಮುಚ್ಚಿರೋ ಕಣ್ಣನ್ನ ತೆರೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇದರಲ್ಲಿ ವಿರೋಧ ಅನ್ನೋದು ಎಲ್ಲಿ ಬಂತು? ವಿರೋಧ ಅನ್ಕೊಂಡ್ರೆ ನನಗೆ ಐ ಡೋಂಟ್ ಕೇರ್, ನನಗೇನು ತೊಂದರೆ ಇಲ್ಲ, ಅನ್ಸ್ಕೊಳ್ಳಿ, ವಿರೋಧ ಅಂತಾನೆ ಅನ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ. ಆದರೆ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆಗಿರುವಂತಹ ಗ್ರಾಮ, ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆದಂತಹ ಗ್ರಾಮಸ್ಥರ ನೆರವಿಗೆ ಶಾಸಕರು ಬರಬೇಕಾಗುತ್ತೆ, ಬರಲೇಬೇಕು. ಅದು ನಿಮ್ಮ ಹಕ್ಕು. ಆ ಹಕ್ಕನ್ನು ಕೊಟ್ಟಿರೋದು ಇದೇ ತಾಲೂಕಿನ ಸಮಸ್ತ ನಾಗರಿಕರು. ಇದನ್ನ ಮರ್ತಿದ್ದೀರಾ ಅನ್ಕೋತೀನಿ ಶಾಸಕರೇ. ಯಾಕಂತ ಹೇಳಿದ್ರೆ ಇವತ್ತು ನಾನು ಬೋಳಮಾರನಹಳ್ಳಿಯ ರಸ್ತೆಯಲ್ಲಿ ನಿಂತಿದ್ದೀನಿ. ಈ ರಸ್ತೆಯಲ್ಲಿ ಸಾಕಷ್ಟು ಬಾರಿ ನಿಮ್ಮ ಏನು ಲೀಡರ್ಗಳಿದ್ದಾರೆ, ನೀವಿದ್ದೀರಾ, ಇಲ್ಲಿ ಸಂಚಾರ ಮಾಡಿದ್ದೀರಾ. ನಿಮಗೆ ಕಣ್ಣು ಕಾಣಿಸೋದಿಲ್ವಾ? ಅರ್ಥ ಆಗೋದಿಲ್ವಾ? ಇಲ್ಲಿ ಸಮಸ್ಯೆ ಏನು ಅಂತ ಗೊತ್ತಾಗ್ತಿಲ್ವಾ? ಅಥವಾ ಗೊತ್ತಿದ್ದು ಏನಾದ್ರು ನಾಟಕ ಆಡ್ತಾ ಇದ್ದೀರಾ? ಇಲ್ಲಿ ನಿಮ್ಮ ಏನು ಬೆಂಬಲಿಗರು ಇಲ್ಲ, ನಿಮ್ಮ ಮತದಾರರು ಇಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಏನಾದ್ರು ರಾಜಕಾರಣ ಬೇರೆ ತರ ಮಾಡ್ತಾ ಇದ್ದೀರಾ? ಇಂತಹ ರಾಜಕಾರಣಗಳು ಈಗಾಗಲೇ ನೆಲಮಂಗಲ ತಾಲೂಕಲ್ಲಿ ನಡೀತಾ ಇದೆ ಅನ್ನೋಂತಹ ಆರೋಪಗಳು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ನಾನೇನು ಹೊಸದಾಗಿ ಮಾಡ್ತಾ ಇಲ್ಲ, ಆಯ್ತಾ? ಎಲ್ಲವನ್ನು ನಾನೇ ಮಾತಾಡ್ತಾ ಹೋದ್ರೆ ತಪ್ಪಾಗುತ್ತೆ. ಇಲ್ಲಿರುವಂತ ಸಮಸ್ಯೆನ ಸ್ಥಳೀಯರಿಂದಾನೇ ಮಾತಾಡಿಸ್ತಾ ಕೇಳಿಸ್ಕೊಂಡು ಹೋಗ್ತೀನಿ. ದಯವಿಟ್ಟು ಈ ಒಂದು ಸುದ್ದಿಯನ್ನ ದಯವಿಟ್ಟು ಎಲ್ಲರೂ ಸಂಪೂರ್ಣವಾಗಿ ನೋಡ್ಬೇಕು ವೀಕ್ಷಕರು. ಈ ಒಂದು ಜಾಗದಲ್ಲಿ ನಾವು ನಿಂತಿರುವಂತಹ ಜಾಗದಲ್ಲಿ ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾಗ. ಈ ಒಂದು ಜಾಗದಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ವಾಹನ ಸಂಚಾರ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಶಾಲೆ ಮಕ್ಕಳು ಓಡಾಡಕ್ಕೆ ಕಷ್ಟ ಆಗ್ತಾ ಇದೆ. ಬಹಳ ಅಧೋಗತಿಯಲ್ಲಿರುವಂತಹ ರಸ್ತೆ ದೃಶ್ಯಗಳು ತಾವು ಈಗಾಗಲೇ ಪಕ್ಕದಲ್ಲಿ ಹೋಗ್ತಾ ಇದೆ, ನೋಡ್ತಾ ಇದ್ದೀರಾ ಸ್ನೇಹಿತರೆ. ಈ ಒಂದು ಜಾಗದಲ್ಲಿ ನಾವು ಇವತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರು ನಮ್ಮ ಜೊತೆನಲ್ಲಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ, ಏನಾಗಿದೆ ಸಮಸ್ಯೆ ಕೇಳೋಣ. ಸರ್, ಇಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಬಹಳ ವರ್ಷಗಳಿಂದ ತಾವು ಎದುರಿಸ್ತಾ ಇದ್ದೀರಾ. ಯಾಕೆ ಜನಪ್ರತಿನಿಧಿಗಳು, ಶಾಸಕರು ಯಾರು ಸಹ ಇಲ್ಲಿ ನಿಮ್ಗೆ ಸ್ಪಂದಿಸ್ತಿಲ್ವಾ ಅಂತ? ಏನು ಹೇಳಕ್ಕೆ ಇಷ್ಟಪಡ್ತೀನಿ, ವಿಪರ್ಯಾಸನೇ ಸರಿ. ಇದು ನಮಗೆ ಏನೋ ನಮ್ಮ ಬೋಳ್ಮನಹಳ್ಳಿ ಗ್ರಾಮಸ್ಥರುಗಳಿಗೆ ಇದು ವಿಪರ್ಯಾಸನೇ ಸರಿ. ಈ ಒಂದು ರಸ್ತೆ ಸೊಂಡೆಯಪ್ಪ ಮುಖಾಂತರವಾಗಿ ಕುಣಿಗಲ್ ನ್ಯಾಷನಲ್ ಹೈವೇಗೆ ಸಂಪರ್ಕಿಸುವ ಮುಖ್ಯ ರಸ್ತೆ ಆಗಿದ್ದು ಇದೇ ರಸ್ತೆ. ಈ ಬಾಳು ಅಂದರೆ ಏನು ಹೇಳಕ್ಕೆ ಇಷ್ಟಪಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ದಯವಿಟ್ಟು ಶಾಸಕರಲ್ಲಿ ಮನವಿ, ತಾವುಗಳು ಕೇವಲ ನಿಮಗೆ ಟೌನ್ ವ್ಯಾಪ್ತಿಯಲ್ಲಿ ವೋಟ್ ಹಾಕಿ ಗೆಲ್ಸಿದಾರೋ ಇಲ್ಲಾಂದರೆ ನ್ಯಾಷನಲ್ ಹೈವೇ ವ್ಯಾಪ್ತಿಯಲ್ಲಿ ಗೆಲ್ಸಿದಾರೋ ಗೊತ್ತಿಲ್ಲ. ದಯವಿಟ್ಟು ತಾವುಗಳು ಹಳ್ಳಿ ಕಡೆನೂ ತಮ್ಮ ಗಮನ ಇರಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಎಲ್ಲೇ ಹೋದ್ರು ಅಲ್ಲೇ ಪ್ರೆಸ್ ಮೀಟಲ್ಲಾಗಲಿ ಇನ್ನೊಂದಲ್ಲಿ ನಾನು 1200 ಕೋಟಿ 1300 ಕೋಟಿ ತಂದಿದ್ದೀನಿ, ನೆಲಮಂಗಲಕ್ಕೆ ಅನುದಾನ ತಂದಿದ್ದೀನಿ ಅಂತಾರೆ. ಅದರಲ್ಲಿ 1% ಕಿಂಚಿತ್ 1% ₹1 ಕೋಟಿ ಅನುದಾನ ಕೊಟ್ಟರು ಈ ರೋಡು ಒಂದು ಒಳ್ಳೆ ಉತ್ತಮ ಸ್ಥಿತಿಗೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲ, ನೀವು ಸಹ ಪಂಚಾಯಿತಿಯ ಸದಸ್ಯರಿದ್ದೀರಾ. ಹೌದು, ಸದಸ್ಯರು ಇದ್ರೂ ಸಹ ನೀವು ಯಾಕೆ ಶಾಸಕರ ಅಂಗಲಾಚಿ ಬೇಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ ಅಂತ? ಕೆಟ್ಟ ಒಂದು ರಾಜಕಾರಣ ಇಲ್ಲಿ ನಡೀತಾ ಇದೆಯಾ ಅಂತ? ಹೌದು, ಇಲ್ಲಿ ಶಾಸಕರ ಒಂದು ಇದು ಏನಂತಾರೆ, ಒಂದು ನಿಮಿಷ,
ಇಲ್ಲಿ ಶಾಸಕರ ಒಂದು ಪಾತ್ರ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಸ್ಥಳೀಯವಾಗಿ ಮುಖಂಡರು ಅಂತ ಗುರುತಿಸ್ಕೊಂಡಿರೋರು ಅವರ ಪಾತ್ರ ಇಲ್ಲಿ ಎದ್ದು ಕಾಣ್ತೈತೆ. ನಾನು ಕೇಳ್ಮಟ್ಟಿಗೆ 2 ಸತಿ ರೋಡು ಸ್ಯಾಂಕ್ಷನ್ ಆಗದೆ ಅಂತ ಕೇಳ್ಮಟ್ಟೆ. ಹಂಗೂ ಎಲ್ಲೆಲ್ಲಿ ಮೋರಿಗಳು ಬರ್ತಾವ ಅಲ್ಲಿ ಪೈಪ್ ಕೂಡ ಅಳವಡಿಸಿ ಆಲೆ ಕೆಲಸ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ರು. ಮತ್ತೆ ಸ್ಥಳೀಯವಾಗಿ ಕಾಂಟ್ರಾಕ್ಟರ್ಗಳನ್ನ ವಿಚಾರಿಸಿದಾಗ ಹತ್ರದಲ್ಲಿ ಹಿಡಿತೀವಿ, ಈಗ ಹಿಡಿತೀವಿ, ನಾಳೆ ಹಿಡಿತೀವಿ ಅಂತ ಹೇಳ್ಕೊಂಡು ಸಮಜಾಯಿಸಿ ಕೊಟ್ಕೊಂಡು ಬರ್ತಾವ್ರೆ ಹೊರತು ಇಲ್ಲಿವರೆಗೂ ಕಾಮಗಾರಿ ಹಿಡ್ದಿಲ್ಲ. ಇದಕ್ಕೆ ಆಲ್ರೆಡಿ 2 ಸತಿ ಇದು ಏನು ಸ್ಯಾಂಕ್ಷನ್ ಆಗಿತ್ತು ಅದಕ್ಕೆ ಸ್ಥಳೀಯವಾಗಿ ಯಾರೋ ತಡೆದಿದ್ದಾರೆ ಅನ್ನೋ ಮಾಹಿತಿನೂ ನಮಗೆ ಬಂದಿದೆ ಸರ್. ಸರ್, ಈಗ ಈ ಒಂದು ರಸ್ತೆಗೆ ಸಂಬಂಧಪಟ್ಟ ಹಾಗೆ 2 ಕ್ಷೇತ್ರಗಳು ಬರ್ತವೆ. ಹೌದು ಸರ್. ಒಂದು ಯಲಹಂಕ ವಿಧಾನಸಭಾ ಕ್ಷೇತ್ರ, ಹೌದು. ಇನ್ನೊಂದು ನೆಲಮಂಗಲ ವಿಧಾನಸಭಾ ಕ್ಷೇತ್ರ. ಹೌದು. ಇದರಲ್ಲಿ ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಮೀಟರ್ ರಸ್ತೆ ಸೇರುತ್ತೆ, ಇನ್ನು ಮಿಕ್ಕಿದ್ದು ನೆಲಮಂಗಲಕ್ಕೆ ಎಷ್ಟು ಸೇರುತ್ತೆ? ಹಾಂ ಸರ್, ಇದು ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 3/4 ಕಿಲೋಮೀಟ್ರ್ ಒಳಪಡುತ್ತೆ. ಉಳಿದಂತೆ ಸೊಂಡೆಯಪ್ಪ ಕಾಲೇಜು ಬರೆಯಿಂದ ಬೋಳ್ಮನಹಳ್ಳಿ ಗಡಿವರೆಗೂ 1.5 ಕಿಲೋಮೀಟ್ರ್ ನೆಲಮಂಗಲ ವ್ಯಾಪ್ತಿಗೆ ವಿಧಾನಸಭಾ ವ್ಯಾಪ್ತಿಗೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಅತಂತ್ರ ಇದೆ. ಯಾಕಂದರೆ ನಾನು ಸ್ಥಳೀಯ ಒಂದು ಜಾಗಕ್ಕೆ ಬಂದು ಸ್ಪಾಟಲ್ಲಿ ನಿಂತ್ಕೊಂಡು ಇಲ್ಲಿ ನೋಡ್ತಾ ಇರೋದ್ರಿಂದ ನನಗೆ ತುಂಬ ಬೇಸರ ಆಗ್ತಾ ಇದೆ. ಯಾಕಂದರೆ ಎಲ್ಲ ಕಡೆ ವರುಣನ ಆರ್ಭಟ ಜೋರಾಗಿರುವಂಥದ್ದು, ಮಳೆಗಳು, ತುಂತುರಿ ಮಳೆಗಳು ಎಲ್ಲವೂ ಸಹ ಇರುವಂಥದ್ದು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ವಾಹನ ಸಂಚಾರ ಬಹಳ ಕಷ್ಟ ಆಗ್ತಾ ಇದೆ. ಆಮೇಲೆ ಏನು ಶಾಲಾ ಮಕ್ಕಳಿದ್ದಾರೆ, ಆ ಶಾಲಾ ಮಕ್ಕಳು ಸಹ ಇಲ್ಲಿ ಓಡಾಡೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಹೇಳ್ತಾ ಹೋದ್ರೆ ತುಂಬ ದೊಡ್ಡದಿದೆ ಬಿಡಿ. ಆ ಸ್ಟೋರಿ ಹೇಳ್ತಾ ಹೋದ್ರೆ ನೀವು ನೋಡಲ್ಲ, ಅಷ್ಟೊಂದು ಉದ್ದ ನಾನು ಸ್ಟೋರಿ ಮಾಡಿದ್ರೆ ನೀವು ನೋಡಲ್ಲ. ಹಾಗಾಗಿ ಏನು ಮುಖ್ಯವಾಗಿದೆ ಅದನ್ನು ಮಾತ್ರ ಮಾತಾಡ್ತಾ ಇದ್ದೀನಿ. ಈ ಒಂದು ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿನಲ್ಲಿ ಆ ಗ್ರಾಮ ಪಂಚಾಯಿತಿನಲ್ಲಿ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದಂಥವರು, ಮಾಜಿ ಉಪಾಧ್ಯಕ್ಷರು, ಅವರು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಏನು ಹೇಳ್ತಾರೆ ಈ ವಿಚಾರವಾಗಿ ಕೇಳೋಣ. ಅಮ್ಮ, ಈಗ ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ತಾವು ಉಪಾಧ್ಯಕ್ಷರ ಕೆಲಸ ಮಾಡಿದ್ದೀರಾ, ಸಾಕಷ್ಟು ಅನುಭವ ಕೂಡ ತಮಗಿದೆ. ತುಂಬ ವರ್ಷದಿಂದ ತಾವು ಈ ರಸ್ತೆ ನೋಡಿದ್ದೀರಾ ಅನ್ಕೋತೀನಿ. ಯಾಕೆ ಈ ರಸ್ತೆ ಈ ಥರ? ಸರ್ 2005ರಲ್ಲಿ ಇದೇ ತರ ಅದ್ಗೆಟ್ಟಿದ್ದಾಗ ನಾವು ಅವಾಗ ಜಿಲ್ಲಾ ಪಂಚಾಯತಿಯಿಂದ ಅವಾಗ ಕುಮಾರಸ್ವಾಮಿಯವರು ಇದಾಗಿದ್ದಾಗ ನಾವು ಈ ಕೆಲಸ ಮಾಡಿಸಿದ್ದು. ಅದು ಬಿಟ್ಟ ಮೇಲೆ ತಿರ್ಗಾ ಈ ಕೆಲಸ ಆಗಿಲ್ಲ. ಮತ್ತೆ ಈ ರೋಡು ತುಂಬಾ ಹೋಯ್ತು. ಹೋಗಿ ಎಲ್ಲಾರು ಶಾಸಕರು ಗಮನ ಕೊಟ್ರು. ಏನೇ ಗಮನ ಕೊಟ್ರು ಶಾಸಕರು ಸ್ಥಳೀಯವಾದವರು ಏನ ಪಕ್ಷದಲ್ಲಿ ಇದ್ದವರು ಅವ್ರ ಮಾತು ಕೇಳ್ಕೊಂಡೆ ಅವರು ಇಲ್ಲಿ ಕೆಲಸನ ಅದ್ಗೆಡಿಸ್ತಾವ್ರೆ. ಆದ್ರೂ ಅವ್ರಿಗೆ ಸೂಕ್ತ ಅಲ್ಲ. ಸೂಕ್ತವಾಗಿ ಕೆಲಸ ಮಾಡೋ ಶಾಸಕರು ಗಮನ ಕೊಟ್ಟು ಕೆಲಸ ಮಾಡಬೇಕು. ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಕೂತ್ಕೊಂಡು ಅವ್ರು ಕೆಲಸ ಮಾಡಕ್ ಆಗಲ್ಲ. ನೆಕ್ಸ್ಟ್ ಅವ್ರಿಗೆ ಅನ್ವಯಿಸೋದು ಇಲ್ಲ, ಇದು ಬರಕ್ ಆಗಲ್ಲ ಇನ್ನ, ಅಷ್ಟೇ ಅವ್ರ ಕತೆ. ಮತ್ತೆ ನಮ್ಮ ರೋಡು ಸೊಂಡೆಗುಪ್ಪ ಮುಖ್ಯ ರಸ್ತೆ, ಬೋಳ್ಮನಹಳ್ಳಿ ಜಾಗಕ್ಕೆ ಸೇರ್ತಕ್ಕಂಥ, ಕುಣಿಗಲ್ ರಸ್ತೆಗೆ ಸೇರ್ತಕ್ಕಂಥ ಜಾಗ ಇದು. ಮತ್ತೆ ಎಲ್ಲಾ ಮಕ್ಳುಗಳು ಮತ್ತೆ ಪಬ್ಲಿಕ್ ಜನಗಳು ಓಡಾಡ್ತಕ್ಕಂಥ ವ್ಯವಸ್ಥಿತವಾದ ರೋಡು. ಅವ್ರಿಗೆ ಅದೇನು ಜ್ಞಾನ ಇದೆಯೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಯಾರೇ ಹೋದ್ರು ಪಬ್ಲಿಕ್ ಜನ ಕೂತ್ಕೊಂಡು ಅವ್ರಿಗೆ ರೆಸ್ಪಾನ್ಸ್ ಕೊಡಲ್ಲ. ಅವರು ಏನು ಒಳಗಡೆ ಕೂತ್ಕೊಂಡ್ರೆ ಈಚೆಗೆ ಬರಲ್ಲ. ಏನೋ ಒಂದು ದೌಲತ್ತಾಗ ಆಟ ಆಡ್ತಾರೆ ಶಾಸಕರುಗಳು. ಮತ್ತೆ ನಾವು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಶಾಸಕರಾಗಿದ್ದಾಗ ನಮ್ಮ ಸೋಲದೇವನಹಳ್ಳಿ ಗ್ರಾಮ ಪಂಚಾಯತಿಗೆ ನಾವು ಕೆಲಸ ತಗೊಂಡ್ಬಂದಿದೀವಿ, ಕೆಲಸ ಮಾಡಿಸಿದೀವಿ. ಮತ್ತೆ ಈಗೂ ಅದನ್ನೇ ಹೇಳಕ್ ನಾವ್ ಇಷ್ಟ ಪಡ್ತೀವಿ. ಅವ್ರ ಮಾಜಿಯವ್ರು ಆಗಿದ್ರು ಕೂಡ ನಾವ್ ಇಷ್ಟ ಪಡ್ತೀವಿ. ಮತ್ತೆ ಈ ಕೆಲಸನ ಅದ್ ಮಾಡಿಲ್ಲ ಇದು ಮಾಡಿಲ್ಲ ಅಂತ ಈಗಿರ್ತಕ್ಕಂಥ ಶಾಸಕರು ಎತ್ತಿಡ್ತಾರಲ್ಲ, ಈಗ 1000 ಕೋಟಿ ತಗೊಂಬಂದಿದೀವಿ ಅಂತಾರ. 1000 ಕೋಟಿ ಎಲ್ಲ ಹಾಕಿದ್ದಾರೆ? ಈಗ ನಮ್ ಸಂದೀಪ್ ಅವ್ರು ಮಾತಾಡ್ದಂಗೆ ಅವ್ರು ಎಲ್ಲ ಹಾಕಿದಾರೆ ಅನುದಾನನ? ಹೈವೇನಲ್ಲಿ ಹಾಕಿದಾರ, ಪಬ್ಲಿಕ್ ಅಲ್ಲಿ ಹಾಕಿದಾರ, ಅಥವಾ ಚಾಲಕಲ್ಲಿ ಹಾಕಿದಾರ? ಯಾವ ಇದಕ್ಕೆ ಹಾಕಿದಾರೆ ಅವರು ತೋರ್ಸ್ಬೇಕಲ್ವಾ? ಮತ್ತೆ ಈ ಗ್ರಾಮದಲ್ಲಿ ಅರ್ಜಿಯನ್ನು ಕೊಟ್ಟವ್ರೆ, ಏನು ಇದು ಮಾಡ್ಬೇಡ, ಮೋರಿ ಮಾಡ್ಬೇಡ ಅಂತ ಅರ್ಜಿಗಳು ಕೊಟ್ಟವ್ರೆ ಅಂತ ಹೇಳ್ತವ್ರೆ. ಆ ಅರ್ಜಿಗಳು ಕೊಟ್ಟಿರ್ತಕ್ಕಂಥದ್ದು ನಮ್ ಗಮನ ಕೊಡ್ಬೇಕಲ್ವಾ? ನಿಮ್ ಗ್ರಾಮದವ್ರು ಇಂಥವ್ರು ಕೊಟ್ಟಿದ್ದಾರೆ ಅಂತ ನಮ್ಗೆ ಹೇಳ್ಬೇಕಲ್ವಾ? ಏನು ಹೇಳ್ದಲೇನೆ ಅವ್ರು ಸುಮ್ನೆ ನಾಟಕ ಆಡ್ಕೊಂಡು ಈ ಗ್ರಾಮದಲ್ಲಿ ನಮ್ಗೆ ವ್ಯವಸ್ಥಿತವಾದ ನಮ್ಗೆ ಮತದಾನ ಬಂದಿಲ್ಲ ಅಂತ ಅಂದ್ಬಿಟ್ಟು ಅವರು ನಮ್ಗೆ ರಾಜಕೀಯ ಸೃಷ್ಟಿಯನ್ನು ಮಾಡಿ ನಮ್ಗೆ ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮ ಕೆಲಸವನ್ನು ಮಾಡ್ತಿಲ್ಲ. ಅವರು ಯಾವ್ದು ನಡೆಸ್ಕೊಡ್ತಿಲ್ಲ. ಮತ್ತೆ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನಾನು ಹೆಣ್ಮಕ್ಳಿಗೆ 2000 ಹಾಕಿದೀನಿ, ಎಲೆಕ್ಟ್ರಿಕ್ಗೆ ಇಂಥಕ್ಕೆ ಇದು ಮಾಡಿದೀನಿ ಅಂತ ಏನಕ್ಕೆ ಸರ್ ಬೇಕು? ಹೆಣ್ಮಕ್ಳು ಕೇಳ್ಕೊಂಡಿದ್ರ ನೀವು ಕೊಡಿ ಅಂತ. 4 ದಿವಸ ಕೂಲಿ ಮಾಡಿದ್ರೆ 4000 ರೂಪಾಯಿ ಇರ್ತಾರೆ. 1000 ರೂಪಾಯಿ ಕೂಲಿ ಈಗ ಊಟ ಹಾಕಿ ನಾಷ್ಟ ಕೊಟ್ಟು ಮಾಡ್ತಿದ್ದಾರೆ. ಅಂತದ್ರಲ್ಲಿ ಇವ್ರ ದುಡ್ಡೆಲ್ಲ ಏನಕ್ಕೆ ಸರ್ ಹೆಣ್ಮಕ್ಳಿಗೆ ಬೇಕು? ಬಸ್ಸಲ್ಲೆಲ್ಲ ಕುಸ್ತಿ ಕಾಯ್ಕೊಂಡು ಕೆರೆ ಬಿದ್ದು ಬರಕ, ಮತ್ತೆ ಇಲ್ಲಿಂದ ಹೋದ ಪ್ರಯಾಣ ಅಂದ್ರೆ ತಿರ್ಗಿ ಹತ್ತಿಂದ ಕರ್ಕೊಂಬರಕ್ ಆಗಲ್ಲ. ಅದೆಲ್ಲ ಅಂತವೆಲ್ಲ ಮಾಡ್ತಿರಲ್ಲ, ಮಾಡಿ ಇಂಥ ಕಾಮಗಾರಿ ಕೆಲಸಗಳನ್ನ ಮಾಡಿ ತೋರಿಸಿ. ಮತ್ತೆ ಬಾಣಸವಾಡಿ ಗ್ರಾಮದಲ್ಲಿ ಅದು 5 ವರ್ಷಕ್ಕೂ ಒಂದ್ಸತಿ ಇದ್ದೇ ಇದೆ ಕೆಲಸ, ಕಾಮಗಾರಿ. ಅದು ಚೆನ್ನಾಗಿರ್ತಕ್ಕಂಥ ರಸ್ತೆನ ಹೋಗ್ಬಿಟ್ಟು ಕಿತ್ತಾಕಿ 4 ತಿಂಗಳಾಯ್ತು. 4 ತಿಂಗಳಾದ್ರೂ ಕೂಡ ಆ ಕೆಲಸ ಮುಗಿಸಿಲ್ಲ ಇಂಥ ಶಾಸಕರ ಇವ್ರ. ಮತ್ತೆ ಎಲ್ಲಾ JCP ಇವ್ರವೇ, ಕಾಂಟ್ರಾಕ್ಟ್ ಕೆಲಸನೂ ಇವ್ರೆ, ಬೇರೆಯವರಿಗೆ ಇಟ್ಕೊಂಡು ಇದು ಕೊಡ್ತಿಲ್ಲ ಅಂತ. ಇದ್ರಲ್ಲಿ ಇವರೇ ಮಾಡ್ಕೊಂಡು ಹೋಗಕ್ಕೆ ಬೇಕಾಯ್ತಾ? ಇದಕ್ಕೆ ತಾಲೂಕಲ್ಲಿ ಶಾಸಕರ ಆಗತಕ್ಕಂಥ ಇದು ಬೇಕಾ ಸರ್? ಸೊ ನೋಡಿದ್ರಲ್ಲ ವೀಕ್ಷಕರೇ,
ನಾನು ಮಾತಾಡಿದ್ರೆ ವಿರೋಧ ಅಂತ ಶಾಸಕರು ಹೇಳ್ತಾರೆ. ನಾವೇನು ಶಾಸಕರಿಗೆ ವಿರೋಧ ಮಾಡ್ತಿಲ್ಲ. ಕೆಲವೊಂದು ಕೆಲಸಗಳನ್ನ ಶಾಸಕರು ಮಾಡ್ತಾ ಇದ್ದಾರೆ, ನಾವು ಅದನ್ನ ಯಾವುದೂ ಮಾಡ್ತಾ ಇಲ್ಲ ಅಂತ ಏನು ಹೇಳ್ತಿಲ್ಲ. ಆದರೆ ಕೆಲವೊಂದು ಕೆಲಸಗಳು ಇಲ್ಲಿ ಪೆಂಡಿಂಗ್ ಆಗಿ ಉಳಿದಿರುವಂಥದ್ದು, ಈ ಕಡೆ ಗಮನನೇ ಹರಿಸದೇ ಇರೋದಕ್ಕೆ ಈ ಕಾರಣ ಏನು ಅಂತ ನೀವೇ ಹೇಳಬೇಕು ಶಾಸಕರೇ. ಏನು ಕಾರಣ ಅಂತ ತಾವೇ ಹೇಳಬೇಕು ಜನಗಳಿಗೆ. ನೋಡಿ, ಮುಂದಿನ ದಿನಗಳಲ್ಲಿ ಚುನಾವಣೆ ಬರುತ್ತೆ. ಈ ಥರದ ದ್ವೇಷದ ರಾಜಕಾರಣವನ್ನು ಮಾಡಿಕೊಂಡು ತಾವು ಹೋದರೆ ಮುಂದೆ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ದಯವಿಟ್ಟು ಜನರ ಮೂಲಭೂತ ಸೌಕರ್ಯಗಳಿಗೆ ಒತ್ತನ್ನು ಕೊಟ್ಟು ಆಗಿರುವಂತಹ ಸಮಸ್ಯೆಗೆ ತುರ್ತು ಪರಿಸ್ಥಿತಿಯಲ್ಲಿ ಬಗೆಹರಿಸುವಂತಹ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ.